ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಈಸಿ 24 ಯೂಟ್ಯೂಬ್ ಚಾನಲ್. ನಾವು ಈಗ ದ್ವಿತೀಯ PUC ಕಲಾ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಬರುವ ಅರ್ಥಶಾಸ್ತ್ರ ವಿಷಯದ ಕುರಿತು ಪ್ರಮುಖ 4 ಹಾಗೂ 6 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೆಯದಾಗಿ 4 ಅಂಕದ ಪ್ರಮುಖ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ವಸ್ತು ತುಷ್ಟಗುಣ ಹಾಗೂ ಸೀಮಾಂತ ತುಷ್ಟಗುಣ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಎರಡನೆಯ ಪ್ರಶ್ನೆ, ಬದಲಿ ಸರಕು ಹಾಗೂ ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಮೂರನೆಯ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನಾಲ್ಕನೆಯ ಪ್ರಶ್ನೆ, ಕೆಳದರ್ಜೆಯ ಸರಕು ಹಾಗೂ ಸಾಮಾನ್ಯ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. ಐದನೆಯ ಪ್ರಶ್ನೆ, ಸೂಕ್ಷ್ಮ ಹಾಗೂ ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಆರನೆಯ ಪ್ರಶ್ನೆ, ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಏಳನೆಯ ಪ್ರಶ್ನೆ, ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರ್ಕಾರ ಹಾಗೂ ಕುಟುಂಬದ ಪಾತ್ರವೇನು? ಎಂಟನೆಯ ಪ್ರಶ್ನೆ, ಪ್ರತಿಫಲಗಳ ನಿಯಮವನ್ನು ತಿಳಿಸಿ. ಒಂಬತ್ತನೆಯ ಪ್ರಶ್ನೆ, ಸರ್ಕಾರದ ಮುಂಗಡಪತ್ರ ಪಟವನ್ನು ಬರೆಯಿರಿ. ಹತ್ತನೆಯ ಪ್ರಶ್ನೆ, ಚಾಲ್ತಿ ಖಾತೆಯ ಪಟವನ್ನು ಬರೆಯಿರಿ. 11ನೆಯ ಪ್ರಶ್ನೆ, ಬಂಡವಾಳ ಖಾತೆಯ ಪಟವನ್ನು ಬರೆಯಿರಿ. 12ನೆಯ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ರೇಖಾಚಿತ್ರದೊಂದಿಗೆ ವಿವರಿಸಿ. 13ನೇ ಪ್ರಶ್ನೆ, ಮಾರುಕಟ್ಟೆಯ ಅರ್ಥವ್ಯವಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ. 14ನೇ ಪ್ರಶ್ನೆ, ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ. 15ನೇ ಪ್ರಶ್ನೆ, ಒಬ್ಬ ಕೃಷಿಕ, ನೇಕಾರ, ಶಿಕ್ಷಕ ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ? ವಿವರಿಸಿ. 16ನೇ ಪ್ರಶ್ನೆ, ಒಂದು ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳನ್ನು ತಿಳಿಸಿ. 17ನೇ ಪ್ರಶ್ನೆ, ಉದ್ಯಮದ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ತಿಳಿಸಿರಿ. 18ನೆಯ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳಿಸಿರಿ. 19ನೆಯ ಪ್ರಶ್ನೆ, RBIನ ಕಾರ್ಯಗಳನ್ನು ತಿಳಿಸಿರಿ. 20ನೆಯ ಪ್ರಶ್ನೆ, ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿಯನ್ನು ತಿಳಿಸಿ. 6 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಕುರಿತು ಚರ್ಚಿಸೋಣ. ಮೊದಲನೆಯದಾಗಿ 6 ಅಂಕದ ಪ್ರಶ್ನೆಗಳನ್ನು 3 ರೀತಿಯಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದು ರೇಖಾಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮವನ್ನು ಕೋಷ್ಟಕದ ಹಾಗೂ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎರಡನೆಯ ಪ್ರಶ್ನೆ, ಬೇಡಿಕೆ ರೇಖೆಯ ಚಲನೆ ಮತ್ತು ಬೇಡಿಕೆಯ ರೇಖೆಯ ಪಲ್ಲಟವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಮೂರನೆಯ ಪ್ರಶ್ನೆ, ಔದಾಸೀನ್ಯ ರೇಖೆಯ ಲಕ್ಷಣಗಳನ್ನು ತಿಳಿಸಿರಿ. ನಾಲ್ಕನೆಯ ಪ್ರಶ್ನೆ, ಅನುಭೋಗ್ಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಐದನೆಯ ಪ್ರಶ್ನೆ, ಬೇಡಿಕೆಯ ರೇಖೆ ಮತ್ತು ಪೂರೈಕೆ ರೇಖೆಯ ಏಕಕಾಲಿಕ ಪಲ್ಲಟದಲ್ಲಿ ಇರುತ್ತವೆ, ವಿವರಿಸಿ. ಆರನೆಯ ಪ್ರಶ್ನೆ, ಸ್ಥಿರ ವಿನಿಮಯ ದರವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಎರಡನೆಯದು ಅಂಶಗಳ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ತಿಳಿಸಿರಿ. ಎರಡನೆಯ ಪ್ರಶ್ನೆ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಮೂರನೆಯ ಪ್ರಶ್ನೆ, GDPಯನ್ನು ಮಾಪನ ಮಾಡುವ 3 ವಿಧಾನಗಳನ್ನು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ವಿವರಿಸಿರಿ. ನಾಲ್ಕನೆಯ ಪ್ರಶ್ನೆ, ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ಹಾಗೂ ಇವು ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಹೇಗೆ ನಿವಾರಿಸುವುದು ಚರ್ಚಿಸಿ. ಮೂರನೆಯ ಹಾಗೂ ಇದು ಪ್ರಬಂಧ ಮಾದರಿಯ ಪ್ರಶ್ನೆಗಳಾಗಿವೆ. ಚಿನ್ನದ ಪ್ರಮಿತಿಯನ್ನು ಕುರಿತು ವಿವರಿಸಿ. ಎರಡನೆಯ ಪ್ರಶ್ನೆ, ಬ್ಯಾಂಕುಗಳು ಠೇವಣಿ ಹಾಗೂ ಸಾಲ ನಿರ್ಮಾಣ ಪ್ರಕ್ರಿಯೆಯನ್ನು ಶನಿವಾರ ಲಾಲನ ಕಥೆಯ ಕುರಿತು ಚರ್ಚಿಸಿ. ಮೂರನೆಯ ಪ್ರಶ್ನೆ, ಬದಲಾಗುವ ಪರಿಣಾಮಗಳ ನಿಯಮವನ್ನು ತಿಳಿಸಿರಿ. ನಾಲ್ಕನೆಯ ಪ್ರಶ್ನೆ, ಸಂದಾಯ ಬಾಕಿ ಕುರಿತು ಟಿಪ್ಪಣಿ ಬರೆಯಿರಿ. ಐದನೆಯ ಪ್ರಶ್ನೆ, GDPಯನ್ನು ಮಾಪನ ಮಾಡುವ ವಿವಿಧ ವೆಚ್ಚದ ವಿಧಾನಗಳನ್ನು ತಿಳಿಸಿರಿ. ಈ ಎಲ್ಲ ಪ್ರಶ್ನೆಗಳಲ್ಲಿ ಪ್ರಮುಖ ಹಾಗೂ ಪುನರಾವರ್ತಿತ ಪ್ರಮುಖ ಪ್ರಶ್ನೆಗಳೆಂದರೆ ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣ ನಡುವಿನ ವ್ಯತ್ಯಾಸ, ಉತ್ಪಾದನಾ ಸಾಧ್ಯತಾ ಗಡಿರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಸೂಕ್ಷ್ಮ ಹಾಗೂ ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ, ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೆಯಿರಿ, ಸರ್ಕಾರದ ಮುಂಗಡ ಪಟವನ್ನು ಬರೆಯಿರಿ, ಚಾಲ್ತಿ ಖಾತೆಯ ಪಟ, ಬಂಡವಾಳ ಖಾತೆಯ ಪಟ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದರೇನು ತಿಳಿಸಿರಿ.
ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯ ಕುರಿತು ಟಿಪ್ಪಣಿ. ಒಂದು ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳನ್ನು ತಿಳಿಸಿ. ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳು. RBIನ ಪ್ರಮುಖ ಕಾರ್ಯಗಳು. ಈ ಪ್ರಶ್ನೆಗಳು ಪುನರಾವರ್ತಿತವಾಗಿವೆ. 6 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ 3 ರೇಖಾಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ 5ರಲ್ಲಿ 2 ಪ್ರಮುಖ ಪ್ರಶ್ನೆಗಳು. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಹಾಗೂ ಔದಾಸೀನ್ಯ ರೇಖೆಯ ಲಕ್ಷಣಗಳು. ಅಂಶಗಳ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳಲ್ಲಿ ಸಮಗ್ರ ಆರ್ಥಿಕ ಅನನ್ಯತೆಗಳು, ಹಣದ ಕಾರ್ಯಗಳು ಮತ್ತು ಸಾಟಿ ವಿನಿಮಯ ಬದ್ಧತೆಯ ದೋಷಗಳನ್ನು ಹೇಗೆ ನಿವಾರಿಸುವುವು. ಪ್ರಬಂಧ ಮಾದರಿಯ ಪ್ರಶ್ನೆಗಳಲ್ಲಿ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯನ್ನು ನಿವಾರಣಾತ್ಮಕತೆಯನ್ನು ವಿವರಿಸಿ ಹಾಗೂ GDPಯ ಮಾಪನ ಮಾಡುವ ವಿವಿಧ ವೆಚ್ಚದ ವಿಧಾನಗಳನ್ನು ತಿಳಿಸಿರಿ. ಇವು ಪ್ರಮುಖ ಪ್ರಶ್ನೆಗಳಾಗಿವೆ. ಇವುಗಳನ್ನು ನೀವು ನೋಡಿಕೊಳ್ಳುವುದರ ಮೂಲಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು, ಅಂದರೆ 40ರಿಂದ 50 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇವುಗಳನ್ನು ಕರೆಕ್ಟಾಗಿ ನೋಡ್ಕೋರಿ, ಎಲ್ಲ ಅರ್ಥ ಮಾಡ್ಕೋರಿ, ಸ್ಟೆಪ್ ಬೈ ಸ್ಟೆಪ್ ಉತ್ತರನ ಬರೆಯಿರಿ. ಧನ್ಯವಾದಗಳು.